ನಮಸ್ಕಾರ ಫ್ರೆಂಡ್ಸ್, ಎಲ್ಲಾರ್ಗೂ ಹೆಂಗಿದ್ದೀರಿ? ಆರಾಮದಿರೇನ? ರೀಸೆಂಟ್ಲಿನ ನಾನು ವಂದೇ ಭಾರತ್ ಟ್ರೈನ್ ಜರ್ನಿ ಮಾಡಿದ್ನಿ. ಸೊ ಈ ಟ್ರೈನ್ ಒಳಗ ಫುಡ್ ಏನೇನ್ ಸಿಗ್ತತಿ ಮತ್ತ ಫುಡ್ ಕ್ವಾಲಿಟಿ ಹೆಂಗಿರ್ತತಿ ಅಂತ ನೋಡುನು. ಯಾಕಂದ್ರ ಜನರಲಿ ನಾವು ಟ್ರೈನ್ ಜರ್ನಿ ಮಾಡ್ಬೇಕಾದ್ರ ಫುಡ್ ದನ ಒಂದ್ ದೊಡ್ಡ ಕಾಳಜಿ ಆಗ್ತತಿ. ಯಾಕಂದ್ರ ಫುಡ್ ಎಂತದ್ ಸಿಗ್ತತಿ ಏನು ಅಂತಾನು ಎಲ್ಲಾ ಟೆನ್ಷನ್ ಇರ್ತತಿ. ಆದ್ರ ವಂದೇ ಭಾರತದ ಏನ್ ಟಿಕೆಟ್ ಪ್ರೈಸ್ ಐತಲ್ಲ ಅದ್ರೊಳಗನ ನಮ್ದು ಮಧ್ಯಾಹ್ನದ ಲಂಚ್, ಈವ್ನಿಂಗ್ ಸ್ನಾಕ್ಸ್, ಟೀ, ಕಾಫಿ ಎಲ್ಲಾನು ಇನ್ಕ್ಲೂಡ್ ಇತ್ತು. ಹಿಂಗಾಗಿ ಫುಡ್ ಬಗ್ಗೆ ಏನು ನನಗಂತೂ ಟೆನ್ಷನ್ ಇರ್ಲಿಲ್ಲ. ಸೊ ಲಂಚ್ ಟೈಮ್ ಆಗಿತ್ತು. ಹಿಂಗಾಗಿ ಹೋದ್ಕೂಳೆನ ಫಸ್ಟ್ ನಮ್ಗ ರೆಡಿ ಟು ಈಟ್ ಸ್ವೀಟ್ ಕಾರ್ನ್ ಸೂಪ್ ಕೊಟ್ರು. ಮತ್ತ ಅದ್ರ ರುಚಿನೂ ನಮಗ್ ಬಾಳ್ ಚಲೋ ಅನಿಸ್ತು. ಸೂಪ್ ಕುಡಿದ್ ಮುಗಿಸ್ತೀವೋ ಇಲ್ಲೋ, ಲಂಚ್ನು ಬಂದ ಬಿಡ್ತು. ಲಂಚ್ ಒಳಗ ಚಪಾತಿ, ಪನ್ನೀರ್ ಭಾಜಿ, ರೈಸ್, ಕರ್ಡ್, ಸ್ವೀಟ್ ಒಳಗ್ ಗುಲಾಬ್ ಜಾಮೂನ್ ಇತ್ತು. ಪ್ರಾಪರ್ ಒಂದ್ ಫುಲ್ ಮೀಲ್ ಇತ್ತು. ಮತ್ತ ಊಟ ಮಾಡ್ಬೇಕಾದ್ರ ಫ್ಲೈಟ್ ಒಳಗ್ ಹೆಂಗಿರ್ತತಲ್ಲ ಆ ರೀತಿ ಪ್ಲೇಟ್ ಅರೇಂಜ್ಮೆಂಟ್ ನು ಇತ್ತು. ಹಿಂಗಾಗಿ ಆರಾಮ್ಸೆ ಅಗ್ದಿ ಟೇಬಲ್ ಕುರ್ಚಿ ಮೇಲೆ ಕೂತನ ಊಟ ಮಾಡ್ದಂಗ ಅನಿಸ್ತು. ಮತ್ ಯಾವಾಗ ಬೇಡ ಅವಾಗ ಪ್ಲೇಟ್ ನು ಫೋಲ್ಡ್ ಮಾಡಿ ಇಡಬಹುದು. ಸಂಜೆ 5 ಗಂಟೆಕ ಈವ್ನಿಂಗ್ ಸ್ನಾಕ್ಸ್ ಬಂತು. ಇದ್ರೊಳಗ ಮ್ಯಾಂಗೋ ಜ್ಯೂಸ್, ಪಾಪ್ಕಾರ್ನ್, ಡ್ರೈ ಫ್ರೂಟ್ಸ್, ಕಪ್ ಕೇಕ್ಸ್ ಈ ರೀತಿ ವೆರೈಟೀಸ್ ಆಫ್ ಸ್ನಾಕ್ಸ್ ಇದ್ದು. ಅದು ಆಗೋಣ ಚಹಾ ಮತ್ತು ಕಾಫಿ ಬಂತು. ಹಿಂಗಾಗಿ ನಾನು ಒಂದು ಮಸ್ತ್ ಚಹಾನ ಎಂಜಾಯ್ ಮಾಡಿದ್ನಿ. ಈ ರೀತಿ ನಮಗ ಈ ಜರ್ನಿ ಒಳಗೆಲ್ಲಾ ಫುಡ್ ಸಿಕ್ತು. ಸೊ ಈ ಮಿನಿ ವ್ಲಾಗ್ ನಿಮಗೆ ಹೆಂಗನಿಸ್ತು ಹೇಳ್ರಿ. ಬಾಯ್.